ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಈಗ ನಾನು ವಿಡಿಯೋ ಮಾಡ್ತಾ ಇರುವಂಥದ್ದು 11/6/2026 10 ಗಂಟೆ 10 ನಿಮಿಷ ಆಗಿದೆ. ಇವತ್ತಿನ ವಿಶೇಷತೆ ಏನಂತಂದರೆ, ಎಲ್ಲರೂ ಹೇಳಿರಂತೆ, ನಾನು ಹೇಳ್ತಾ ಇಲ್ಲ, ಎಲ್ಲರೂ ಹೇಳುವಂತೆ, ನಮ್ಮ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳು ಹೇಳುವಂತೆ, ಇವತ್ತು ಏನು ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಇಲಾಖೆಯವರು ಹೇಳಿದರು, ಕೆಇಎದ ಆಫೀಸರ್ಗಳು ಹೇಳಿದ್ರು ಅಂತ ಹೇಳಿ ಇವತ್ತು ಸಿಕ್ಕಾಪಟ್ಟೆ ಮಾಹಿತಿಗಳನ್ನು ಎಲ್ಲ ಬೇಕಾದಲ್ಲಿ ನೋಡಲಿಕ್ಕೆ ಸಿಕ್ತು. ನಾನು ಕೂಡ ನಿಮ್ಗಳಿಗೆ ಮಧ್ಯಾಹ್ನದಲ್ಲಿ ಒಂದು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದೆ. ನೋಡಿರಿ, ಹಂಗೇನಾದರೂ ಬಂದರೂ ಕೂಡ ನೀವು ಈ ವೆಬ್ಸೈಟ್ ನೋಡ್ತಾ ಇರಿ ಅಂತ ಹೇಳಿದ್ದೆ. ಬಟ್ ಕ್ಲಾರಿಟಿನ ಕೊಟ್ಟಿರಲಿಲ್ಲ ನಿಮಗೆ ಬರುತ್ತೆ ಅಂಥೇಳಿ. ಯಾಕೆ ಬಂದಿಲ್ಲ ಅಂಥೇಳಿ ನನಗೆ ಇವತ್ತು ಗೊತ್ತಾಯಿತು. ಯಾಕೆ ಇವತ್ತು ಅಪ್ಡೇಟ್ ಮಾಡಿಲ್ಲ. ಆಮೇಲೆ ಇದು ಏನಾಗಿದೆ ಅಂದರೆ, ಈಗ ಇಲಾಖೆಯಿಂದ ಆಫೀಸರ್ಗಳು ಹೇಳಿದ್ದಾರೆ ಅಂಥೇಳಿ ಕಿವಿಯಿಂದ ಕಿವಿ ಹೋಗಿಬಿಟ್ಟಿದೆ ಅಷ್ಟೇ. ಈಗ ಅದಕ್ಕೆ ರಿಯಲಾಗಿ ಯಾರು ಕೂಡ ಹೇಳ್ತಾ ಇಲ್ಲ. ನಾವೇ ಕೇಳಿದ್ದೀವಿ, ನಾವು ಫೋನ್ ಮಾಡಿ ಕೇಳಿದ್ದೀವಿ ಅಂತ ಯಾರೂ ಮಾಹಿತಿಯನ್ನು ಕೊಟ್ಟಿಲ್ಲ. ನಾನು ಕೂಡ ಕಾಲ್ ಮಾಡಿದ್ದೆ, ಇಲ್ಲಂತಿಲ್ಲ ಕೇದಿಗೆ. ಆದರೆ ಯಾಕೆ ಇದು ಇವತ್ತು ವೆರಿಫೈಯಿಂಗ್ ಸ್ಲಿಪ್ ಬರಲಿಲ್ಲ? ಈಗ 10 ಗಂಟೆ ಆದರೂ ಕೂಡ ಇನ್ನೂವರೆಗೆ ಕೂಡ ವೆರಿಫೈಯಿಂಗ್ ಸ್ಲಿಪ್ ಅಪ್ಡೇಟ್ ನೀವು ಹೇಳುವಂತೆ ಯಾಕೆ ಅಪ್ಡೇಟ್ ಆಗಿಲ್ಲ ಅಂತ ಹೇಳೋದಾದರೆ, ಸೊ ನೋಡಿ, ಇಲ್ಲಿ ಎಲ್ಲಿ ಕೂಡ ಅಪ್ಡೇಟ್ ಆಗಿಲ್ಲ. ನಿಮಗೆ ಲಿಂಕ್ ಬೇಕಂದರೆ ಇಲ್ಲೇ ನೀವು ಹೋಗಿ ನೋಡ್ಕೋಬೇಕಾಗತ್ತೆ. ಇಲ್ಲಿ ಅಪ್ಡೇಟ್ ಆಗಿಲ್ಲ. ನನಗೆ ಒಂದು ಕ್ಲೂ ಸಿಕ್ಕಿರುವಂಥದ್ದು ಏನಪ್ಪ ಅಂತಂದ್ರೆ, ಟ್ವಿಟರ್ ಹ್ಯಾಂಡಲ್ನಲ್ಲಿ KX ಹ್ಯಾಂಡಲ್ ಒಳಗಡೆ ನಾನು ಹಾಗೆ ಸುಮ್ಮನೆ ಅಬ್ಸರ್ವೇಷನ್ ಮಾಡಬೇಕಾದ್ರೆ ನನಗೆ ಇಲ್ಲಿ ಒಂದು ಅಪ್ಡೇಟ್ ಸಿಕ್ತು. ಯಾಕೆ ಈ ವೆರಿಫಿಕೇಷನ್ ಸ್ಲಿಪ್ಪು ಬರಲಿಕ್ಕೆ ಇವತ್ತು ಯಾಕೆ ಬಂದಿಲ್ಲ ಅಂತ ಒಂದು ಅಪ್ಡೇಟ್ ಸಿಕ್ತು. ಏನಂತಂದ್ರೆ ನೋಡಿ, ನಿನ್ನೆ ಒಂದು ಅಪ್ಡೇಟ್ ಮಾಡಿದ್ರೆ ಏನಂತಂದ್ರಲ್ಲಿ, 2026 ಸಾಲಿನ ವೃತ್ತಿಪರ ಕೋರ್ಸ್ಗಳ ಸೀಟು ಹಂಚಿಕೆ ಹಾಗೂ ನಂತರ ಪ್ರಕ್ರಿಯೆ ಬಗ್ಗೆ ಮಾಹಿತಿ ನೀಡುವ ಉದ್ದೇಶದಿಂದ ಪ್ರತಿಷ್ಠಿತ ವಿಜಯ ಕರ್ನಾಟಕ ದಿನಪತ್ರಿಕೆ VK ಎಜುಕೇಷನ್ ಫೇರ್ ಎನ್ನುವ ಶೈಕ್ಷಣಿಕ ಮೇಳ ಆಯೋಜಿಸಲಾಗಿದೆ. ನೋಡಿರಿ, ಇದು ವಿಜಯ ಕರ್ನಾಟಕದವರು ಎಜುಕೇಷನ್ ಮೇಳ ಅಂತ ಮಾಡ್ತಾ ಇದ್ದಾರೆ. ಇವತ್ತು ಮಾಡಿದ್ದಾರೆ, ಆಮೇಲೆ ನಾಳೆಗೂ ಕೂಡ ಇದೆ. ನೋಡಿರಿ, KEA ಕಾರ್ಯನಿರ್ವಾಹಕ ನಿರ್ದೇಶಕ H ಪ್ರಸನ್ನ ಅವರು ಜೂನ್ 11ರಂದು ಮಧ್ಯಾಹ್ನ 12 ಗಂಟೆಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಕುರಿತು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ನೋಡಿರಿ, ಇವತ್ತು ಅವರು 12 ಗಂಟೆ ನಂತರ ವಿಶೇಷವಾದಂಥ ಉಪನ್ಯಾಸ ನೀಡೋದ್ರಲ್ಲೇ ಬಿಜಿ ಆಗಿಬಿಟ್ರು. ಹೌದ್ರಿ, ಇದು ನೋಡಿರಿ, ಬಿಜಿ ಆಗಿಬಿಟ್ರಿಲ್ಲೇ. ಇವತ್ತು 12 ಗಂಟೆಯಿಂದ ಬಿಜಿ ಕೂಡ ಅಂತಾರೆ. ಇವರು ಪ್ರಸನ್ನ ಸರ್ ಅವರು ಈಗ ಅದಕ್ಕೆ ಮುಂದಾಳತ್ವ ವ್ಯವಸ್ಥೆ ಇದ್ದಾರೆ. ಯಾಕಂದರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಆಗಬೇಕಂದ್ರೆ ಮುಂದಾಳತ್ವನ ವ್ಯವಸ್ಥೆ ಇದ್ದಾರೆ. ಸೊ ಮುಂದಾಳತ್ವನ ವ್ಯವಸ್ಥೆಬೇಕಾದ್ರೆ ಈಗ ಅವರು ಇಲ್ಲದೇ ಇದನ್ನು ವೆರಿಫೈ ಸ್ಲಿಪ್ ಹೆಂಗೆ ಅಪ್ಡೇಟ್ ಮಾಡಬೇಕು, ಅವರಲ್ಲೇ ಇದರಲ್ಲಿದ್ದಾರೆ, ಪ್ರೋಗ್ರಾಮ್ದಲ್ಲಿದ್ದಾರೆ. ಅದು ಸಂಜೆ ತನಕ ಪ್ರೋಗ್ರಾಮ್ ಆಗುತ್ತೆ. ಅವರು ಬಂದ ಮೇಲೆ ಅದಕ್ಕೆ ವೆರಿಫೈ ಮಾಡಿಕೊಂಡು ಅದಕ್ಕೆ ಒಂದು ಆದೇಶ ಹೊರಡಿಸ್ಬೇಕಲ್ಲ, ವೆರಿಫೈ ಸ್ಲಿಪ್ ಓಕೆ ಅಂತ ಅನ್ಬೇಕಲ್ಲ ಇವಾಗ ನಿರ್ದೇಶಕರು. ಅದಕ್ಕೆ ಸ್ವಲ್ಪ ನನಗನ್ನಿಸ್ತಾ ಇದೆ, ಇವರು ನಿರ್ದೇಶಕರು ಇವತ್ತು ಅವೈಲೇಬಲ್ ಇಲ್ಲದ ಕಾರಣದಿಂದ ಈ ವೆರಿಫಿಕೇಷನ್ ಸ್ಲಿಪ್ ಇವತ್ತು ಡಿಲೇ ಆಗಿರಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಇವತ್ತು ಇವರು 12 ಗಂಟೆ ಮೇಲೆ ಆ ಫಂಕ್ಷನ್ದಲ್ಲೇ ಕೂತ್ಕೊಂಡ್ಬಿಟ್ಟಿದ್ರು. ಸೊ ಹೀಗಾಗಿ ಅದನ್ನು ಮುಂದಾಳತ್ವ ವಹಿಸ್ತಿರುವಂಥವ್ರು ಇವರೇ ಈಗ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು. ಸೊ ನನಗೆ ಒಂದು ಕಾರಣ ಇದರಿಂದ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಇದು ವೆರಿಫಿಕೇಷನ್ ಸ್ಲಿಪ್ ನೋಡಿ, ಅಧಿಕೃತವಾಗಿ ಇನ್ನೂ ಕೂಡ ಬಂದಿಲ್ಲ. ಅಧಿಕೃತವಾಗಿ ಎಲ್ಲಿ ಕೂಡ ಹೇಳಿಲ್ಲ ಯಾರು KEದವರು. ಆಮೇಲೆ ಲಿಂಕ್ ಕೂಡ ನೋಡಿರಿ, ನಿಮಗೆ ಓಪನ್ ಆಗೋಕ್ಕಿಂತ ಒಂದು ಹಾಫ್ ಆನ್ ಅವರ್ ಮೊದಲೇ ಲಿಂಕನ್ನು ಅಪ್ಡೇಟ್ ಮಾಡ್ತಾರೆ. ಅದು ಕೂಡ ಇಲ್ಲಿ ಆಗಿಲ್ಲ ಈ ವರ್ಷ, ಇವತ್ತಾಗಲಿಲ್ಲ. ಸೊ ಹೀಗಾಗಿ ವೆರಿಫೈ ಸ್ಲಿಪ್ಪು ಬಂತು ಹೋತು ಅನ್ನೋದಕ್ಕಿಂತ ನನ್ನ ಪ್ರಕಾರ ವೆಬ್ಸೈಟ್ ನೋಡ್ತಾ ಇರಿ, ಅದು ತನ್ನ ಪಡಿತ ಆಗುತ್ತೆ, ಇಲ್ಲಂತಿಲ್ಲ. ಆದರೂ ಕೂಡ ಏನು 1 ನಿಮಿಷದ ಕೆಲಸನೂ ಅಲ್ಲ. ಆಮೇಲೆ ವೆರಿಫಿಕೇಷನ್ ಸ್ಲಿಪ್ ಯಾರು ಫಸ್ಟ್ ಡೌನ್ಲೋಡ್ ಮಾಡ್ಕೊತಾರೆ ಅವ್ರಿಗೆ ಬೇಗ ಸೀಟ್ ಸಿಗುತ್ತೆ ಅಂತಲೂ ಕೂಡ ಇಲ್ಲ. ಹಿಂಗಿರಬೇಕಾದ್ರೆ ಯಾಕೆ ವರಿ ಮಾಡ್ಕೋಬೇಕು? ಎಲ್ಲರೂ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಂಡ ಮೇಲೆ ನಾವು ಆರಾಮಾಗಿ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಹೌದಾ? ಹಿಂಗಿರಬೇಕಾದ್ರೆ ಟೆನ್ಷನ್ ತೊಗೊಳ್ಳುವಂಥದ್ದು ಯಾವುದೂ ಇದರಲ್ಲಿ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಮತ್ತು ನಿಮ್ಮ ಒಪಿನಿಯನ್ ಏನಾದರೂ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ, ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.